ಬಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ಡ್ ಆಗಿದೆ. ಕ್ರೈಮ್ ನಂಬರ್ 94/2024 ಅಂದರೆ ಇದು NDPS ಆ್ಯಕ್ಟ್ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ 5 ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತು 50 ಗ್ರಾಮ್ಸ್ ಹೆರೋಯಿನ್ ಅದನ್ನು ನಾವು ಸೀಸ್ ಮಾಡಿದ್ವಿ. ಇದರಲ್ಲಿ ನಮಗೆ ಗುಪ್ತದಿಂದ ಮಾಹಿತಿ ಬಂದಿದೆ, ಆ ಜಾಗದಲ್ಲಿ ಸ್ವಲ್ಪ ಈ ಥರ ಬಿಸ್ನೆಸ್ ನಡೀತಾ ಇದೆ, ಯಾರೊಬ್ಬರು ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಆ ಮಾಹಿತಿ ಮೇಲೆ ಮತ್ತೆ ನಮ್ಮ ಪೊಲೀಸ್ ಆಫೀಸರ್ ಸ್ಪಾಟ್ಗೆ ಹೋಗಿ ಅವ್ರಿಗೆ ಮತ್ತೆ ರೇಟ್ ಮಾಡಿದರೆ ಆ್ಯಂಡ್ ವಿ ಹ್ಯಾವ್ ರಿಕವರ್ಡ್ ಈಗ ಅಷ್ಟು ಹೆರೋಯಿನ್. ಅದು ನಮಗೆ ಮಾಹಿತಿ ಅವರು ಕೊಟ್ಟಿದ್ದಾರೆ. ಅದು ಹೊರಗಡೆಯಿಂದ ಬಂದಿದೆ ಮತ್ತು ಬೇರೆ ಕಡೆಯಿಂದ ಕೂಡ ಪರ್ಚೇಸ್ ಮಾಡಿದ್ದಾರೆ. ಈಗ ನಾವು ಆಲ್ರೆಡಿ ಒಂದು ಟೀಮ್ ಕೂಡ ಅದು ಕಳಿಸಿದ್ದೀವಿ. ಸೊ ಈಗ ಏನು ಟ್ರೇಸ್ ಆಗಿಲ್ಲ, ಅದು ಟ್ರೇಸ್ ಆಗಬೇಕು. ಯಾಕಂದರೆ ಈ ಥರ ಭಾಳ ಬರ್ತಾ ಇದೆ. ಮೊದಲು ಇದರಲ್ಲಿ ಬರೀ ಗಂಜಾ ಸ್ವಲ್ಪ ಜಾಸ್ತಿ ನಡೀತಾ ಇದೆ, ಈಗ ಮತ್ತು ಈ ಥರ ಬೇರೆ ಥರ ಡ್ರಗ್ಸ್ ಕೂಡ ಈಗ ಬರ್ತಾ ಇದೆ. ಸೊ ಆಲ್ರೆಡಿ ನಾನು ಕೂಡ ಎಲ್ಲ ಆಫೀಸರ್ಸ್ಗೆ ನಾನು ಭಾಳ ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಟಿದ್ದೀನಿ. ಫಸ್ಟ್ ಈಗ ನಮ್ಮ ಪ್ರಯಾರಿಟಿ ಇಸ್ ಅಗೇನ್ಸ್ಟ್ ಡ್ರಗ್ಸ್. ಸೊ ಡ್ರಗ್ಸ್ ಡ್ರೈವ್ ಕೂಡ ನಾವು ಶುರು ಮಾಡಿದ್ವಿ. ನಾವು ಕೂಡ ಇದು ಎಲ್ಲ ಡ್ರಗ್ ಟೆಸ್ಟಿಂಗ್ ಕಿಟ್ ನಾವು ಪರ್ಚೇಸ್ ಮಾಡ್ಕೊಂಡು DC ಜೊತೆಗೆ ಕೋಆರ್ಡಿನೇಟ್ ಮಾಡಿ ಈಗ ಯಾವಾಗ ನಾವು ಯಾವುದು ಡ್ರಗ್ಸ್ ಯೂಸ್ ಮಾಡಿದರೆ ಅದು ಹಾಸ್ಪಿಟಲ್ದಲ್ಲಿ ನಾವು ಚೆಕಿಂಗ್ ಮಾಡಿಸ್ತೀವಿ. ಸೊ ಇದು ಎಲ್ಲ ಮೀಟಿಂಗ್ ಲೆವೆಲ್ದಲ್ಲಿ ಎಲ್ಲ ಆಗಿದೆ ಮತ್ತು ಆಲ್ರೆಡಿ ಅದು ರೇಟ್ ಡ್ರೈವ್ ಕೂಡ ಈಗ ಶುರು ಮಾಡಿದ್ವಿ. ಈ ಜೊತೆಗೆ ಕೂಡ ಮೊನ್ನೆ ಮಾಲ್ಮಾರ್ಕೆಟಲ್ಲಿ ಕೂಡ ಇದು ಗಾಂಜಾ ಕೇಸ್ ಅದು ಆಗಿದೆ. ಅದರಲ್ಲಿ ಕೂಡ 2 ಆರೋಪಿ ನಾವು ಹಿಡ್ಕೊಂಡಿದ್ವಿ, ಅರೆಸ್ಟ್ ಮಾಡಿದ್ವಿ. ಸೊ ಇದರಲ್ಲಿ ನಾವು ಫೈನಲಿ ನಾವು ಟ್ರ್ಯಾಕ್ ಮಾಡಬೇಕು, ಸೋರ್ಸ್ ಎಲ್ಲಿಂದ ಬರ್ತಾ ಇದೆ. ಇಲ್ಲಿ ಸೆಲೆಸ್ ಇದ್ದಾರೆ, ಆದರೆ ಎಲ್ಲಿಂದ ಬರ್ತಾ ಇದೆ, ಯಾರ ಕಡೆಯಿಂದ ತೊಗೊಂಡಿದ್ರೆ ಅದು ನಾವು ಈಗ ಪ್ರಯಾಣ ಮಾಡ್ತಾ ಇದ್ವಿ ಟು ಫೈಂಡ್ ಔಟ್ ದೋಸ್ ಪೀಪಲ್. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಯಾರು ಸೇಲ್ ಮಾಡ್ತಾ ಇದ್ರು, ಯಾರು ಕೊಡ್ತಾ ಇದ್ರು ನೋಡಿ, ಅವರು ಸೆಲೆಸ್ ಇದ್ದಾರೆ. ಅವರು ಟು ಹಾರ್ಮ್ ದ ಸೊಸೈಟಿ ಅದು ಉದ್ದೇಶ ಇದೆ ಅವ್ರದ್ದು. ಮತ್ತು ಅವ್ರಿಗೆ ಇದು ಪರ್ಸ್ನಲ್ ಪ್ರಾಫಿಟ್ ಬರುತ್ತೆ, ಯಾಕಂದರೆ ಬಿಸ್ನೆಸ್ ಥರ ಮಾರ್ತಾ ಇದ್ದಾರೆ. ಸೊ ಜಾಸ್ತಿ ಅಂದರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಸ್ವಲ್ಪ ಟಾರ್ಗೆಟ್ ಮಾಡಬಹುದು, ಆದರೆ ಅವ್ರಿಗೆ ಆ ಥರ ಸ್ಪೆಸಿಫಿಕ್ ಯಾರು ಟಾರ್ಗೆಟ್ ಇಲ್ಲ. ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸೇಲ್ ಮಾಡ್ತಾರೆ. ಇದು ಅವ್ರಿಗೆ ಸೆಲೆಸ್ಗೆ ದಿಸ್ ಇಸ್ ಅ ಬಿಸ್ನೆಸ್, ಇದು ಬಿಸ್ನೆಸ್ ಥರ ಇದೆ. ಬೆಳೀತಾ ಇರುವಂತ ನಗರಗಳಿಗೆ ಇದು ಶಾಪ ಆಗಿದೆ ಸರ್. ಅಂದ್ರೆ ಈಗ ಬೆಂಗಳೂರಲ್ಲಿ ಸಾಕಷ್ಟು ಗಾಂಜಾ ಕೇಸ್ಗಳನ್ನು ನೋಡ್ತಾ ಇದ್ವಿ, ಆಮೇಲೆ ಬೆಳಗಾವಿಯಲ್ಲಿ ಹೆರಾಯಿನ್ ಕೇಸ್ ಆಯಿತು. ಸೊ ಪೊಲೀಸ್ ಇಲಾಖೆಯಿಂದ ಈ ವಿದ್ಯಾರ್ಥಿಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಏನು ಕಾರ್ಯಕ್ರಮ ಮಾಡ್ತಿದ್ರು? ಅದು ವೆರಿ ಗುಡ್ ಪ್ರಶ್ನೆ ಇದು. ಮತ್ತು ಆಲ್ರೆಡಿ ನಮ್ಮಲ್ಲಿ ಕೂಡ ಸಾಕಷ್ಟು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ವಿ. ಈಗ ಪ್ರತಿ ವಾರದಲ್ಲಿ ಸ್ಟೂಡೆಂಟ್ಸ್ ಬೇರೆ ಬೇರೆ ಸ್ಕೂಲ್ಸಿಂದ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆವಾಗ ಬರೀ ಡ್ರಗ್ಸ್ ಅವೇರ್ನೆಸ್ ಅಲ್ಲ, ಬೇರೆ ಬೇರೆ ನಿಯಮ ಬಗ್ಗೆ, ಬೇರೆ ಬೇರೆ ಕಾನೂನು ಬಗ್ಗೆ ಅವ್ರಿಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮತ್ತು ಸ್ಪಷ್ಟ ಆಗಿ ಕೂಡ ನಿಮ್ಮ ಹೇಳ್ದಂಗೆ ಅದು ಸ್ಕೂಲ್ಸ್ ಕಾಲೇಜಸ್ ಈಗ ವಿಸಿಟ್ ನಾವು ಹೋಗ್ತಾ ಇದ್ದೀವಿ. ಇದರಲ್ಲಿ ನಮಗೆ DG ಸರ್ ಕಡೆಯಿಂದ ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಭಾಳ ಕ್ಲಿಯರ್ ಆಗಿ, ನೀವು ಎಲ್ಲರೂ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಬೇಕು, ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನೀವು ಮಾಡಬೇಕು ಅಂತ ಅದು ಇನ್ಸ್ಟ್ರಕ್ಷನ್ಸ್ ನಮಗೆ ಬಂದಿದೆ. ಮತ್ತು ನಾವು ಕೂಡ ಹಾಗೆ ಮಾಡ್ತಾ ಇದ್ವಿ. ಹೌದು 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 ಹೌದು. ಅದು ಆ ವಿಷಯ ಬಗ್ಗೆ ಕೂಡ ಮೊನ್ನೆ ಮೀಟಿಂಗ್ದಲ್ಲಿ ಮೊನ್ನೆ DC ಆಫೀಸಲ್ಲಿ ಡ್ರಗ್ಸ್ ರಿಲೇಟೆಡ್ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ವಿ. ಸೊ ಇದರಲ್ಲಿ ನಾವು ಎಲ್ಲ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಮತ್ತು ಅದರಲ್ಲಿ ಕೂಡ ಒಂದು ತೀರ್ಮಾನ ತೊಗೊಂಡಿದ್ವಿ. ಜೊತೆಗೆ ನಾವು ಹೋಗಬೇಕು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತು ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆಗೆ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗೋಣ ಅಂತ ತೀರ್ಮಾನ ತೊಗೊಂಡಿದ್ವಿ. ಮೆಡಿಕಲ್ ವಿದ್ಯಾರ್ಥಿಗಳು ಹೆಚ್ಚು ಡ್ರಗ್ಸ್ ಅನ್ನು ತಗೋತಾರೆ ಅಂತ ಹೇಳಿ ಆರೋಪ ಇದೆ. ಒಂದು ಮಾನಿಟರಿಂಗ್ ಕಮಿಟಿ ಈಗ ನಮ್ಮ DC ನೇತೃತ್ವದಲ್ಲಿ ಫಾರ್ಮ್ ಆಗಿದೆ. ಸೊ ಈಗ ಅದು ಕೂಡ ಮಾನಿಟರ್ ಮಾಡ್ತಾ ಇದ್ವಿ. ಅದು ಒಂದು ರೀತಿ ಇದೆ. ಇನ್ನೊಂದು ರೀತಿ ಅದು ನಮ್ಮ ಕಡೆಯಿಂದ ಪೊಲೀಸ್ ಕಡೆಯಿಂದ ಅದು ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ವಿ. ವಿ ವಿಲ್ ಬುಕ್ ಮೋರ್ ಕೇಸಸ್. ನಮಗೆ ಯಾವಾಗ ಮಾಹಿತಿ ಸಿಗಿದ್ರೆ ಅದು ನಾವು ರೇಟ್ ಮಾಡಿ ಕೇಸ್ ಮಾಡ್ತೀವಿ. ಒಟ್ಟು ಎಷ್ಟು ಪ್ರಕರಣಗಳನ್ನ ಹೆಚ್ಚಿದ್ರಿ, ಎಷ್ಟು ಆರೋಪಗಳು? ಈ ವರ್ಷ ನಾವು ಟೋಟಲ್ ಜುಲೈವರೆಗೆ ವಿ ಹ್ಯಾವ್ ಸೀಸ್ ಅರೌಂಡ್ 110 kgs
ಈ ಗಾಂಜಾ ಮತ್ತು 700 ಗ್ರಾಮ್ ಇದು ಬೇರೆ ಬೇರೆ ಡ್ರಗ್ಸ್, ಸೆನೆಟಿಕ್ ಡ್ರಗ್ಸ್ ಅದು ಸೀಸ್ ಮಾಡಿದ್ವಿ. ಅಲ್ಲಿ ಆರೋಪಿಗಳು ಎಲ್ಲಿಂದ ತರ್ತೀವಂತೆ ಬಾಯ್ ಬಿಡ್ತಾರೆ. ಇಲ್ಲ, ಏನಿದೆ ಗೊತ್ತಾ, ಇಲ್ಲಿ ಸಿಟಿದಲ್ಲಿ ಯಾರು ಆರೋಪಿ ಇದ್ದಾರೆ ಅವರು ಕೂಡ ಅಂದರೆ ಈ ಲಿಂಕ್ದಲ್ಲಿ ಇದು ಎಲ್ಲ ಇದು ಡ್ರಗ್ ಬಿಸ್ನೆಸ್ದಲ್ಲಿ ಲಿಂಕ್ ಇದೆ, 1 2 3 ಚೈನ್ ಸಿಸ್ಟಮ್ ಟೈಪ್ ಇದೆ. ಇದರಲ್ಲಿ ಯಾರು ಇದ್ದಾರೆ ಅವರು ಸ್ವಲ್ಪ ಈ ಕೆಳಗಡೆ ಇದ್ದಾರೆ. ಸೊ ಅವ್ರಿಗೆ ಎಷ್ಟು ಮಾಹಿತಿ ಇದೆ, ದೇಹವನ್ನು ಬರೀ ಅಷ್ಟೇ ಮಾಹಿತಿ ಇದೆ. ಸೊ ನಾವು ಸ್ವಲ್ಪ ಡೀಪ್ ನಾವು ಹೋಗಬೇಕು. ಈ ಮೊನ್ನೆ ತಿಲಕವಾಡಿದಲ್ಲಿ ಕೇಸ್ ರೇಸೆಟ್ ಏನಾಗಿದೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೇಸ್ ಇದೆ, ಅದರಲ್ಲಿ ನಾವು ಡೀಪ್ ಹೋಗ್ತೀವಿ. ಥ್ಯಾಂಕ್ ಯು. ಕಡಲೆ ಆರೋಪಿಗಳು ಯಾವುದು?